ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಬಿಗ್ ಬಾಸ್ ಕಡೆಯಿಂದ 3ನೇ ಪ್ರೊಮೋ ರಿಲೀಸ್ ಮಾಡಿದ್ದಾರೆ. ಸೊ ಮೊದಲದಾಗಿ ನೋಡ್ಕೊಬರೋಣ ಬನ್ನಿ ಏನಾಗಿದೆ ಅಂತ. ಸೊ ಒಂದು ವೇಳೆ ಈ ಟಾಸ್ಕ್ನಲ್ಲಿ ಸ್ವರ್ಗ ನಿವಾಸಿಗಳು ವಿಜೇತರಾದರೆ ಅಂತ ಇದೆ. ಮುಂದೆ ನೋಡೋಣ ಬನ್ನಿ. ಇನ್ನು ಮುಂದೆ ಸ್ವರ್ಗ ನಿವಾಸಿಗಳು ದಿನಕ್ಕೆ 3 ಬಾರಿ ಅವರಿಗೆ ಅಡುಗೆ ತಯಾರಿಸಿ. ಓಹೋ. ಸೊ ಆ್ಯಕ್ಚುಲಿ ಗೈಸ್ ಏನಪ್ಪ ಇದು ಅಂತಂದರೆ, ಇನ್ ಕೇಸ್ ಏನಾದರೂ ಸ್ವರ್ಗ ನಿವಾಸಿಗಳು ಸೋತ್ರೆ, ನರಕ ನಿವಾಸಿಗಳು ಗೆದ್ರೆ ಅವರಿಗೆ ಇವರು 3 ಟೈಮ್ ಅಡುಗೆ ಮಾಡ್ಕೊಳ್ಳೋ ಜವಾಬ್ದಾರಿ ಸ್ವರ್ಗ ನಿವಾಸಿಗಳದು. ಅತಿ ಕಡಿಮೆ ಸಮಯದಲ್ಲಿ ಚೆಂಡುಗಳನ್ನು ಅಂತಿಮ ಸ್ಥಾನಕ್ಕೆ ವರ್ಗಾಯಿಸಿದ ತಂಡ. ಓಕೆ, ಸೊ ಗೈಸ್ ಆ್ಯಕ್ಚುಲಿ ಗೇಮ್ ಏನಪ್ಪ ಅಂತಂದರೆ, ಒಂದು ಬಾಲ್ ಇರುತ್ತೆ. ಸೊ ಒಂದು ಸ್ಪೂನ್ ಥರ ಕೊಟ್ಟಿರ್ತಾರೆ, ಅದನ್ನ ಒಂದು ಏಣಿ ಇರುತ್ತೆ, ಕರೆಕ್ಟಾಗಿ ನೀವು ಹಿಂಗೆ ಮುಂದೆ ಮಾಡಿರ್ತಾರೆ ಗೊತ್ತಾ, ಒಂದು ಗೋಲ್ ಈ ಥರ ಇರುತ್ತೆ. ಆ ಗೋಲ್ ತೊಗೊಂಡು ಪಾಸ್ ಮಾಡಬೇಕು. ಅಂದರೆ 3 ಜನ ಒಟ್ಟಿಗೆ ಕಂಟೆಸ್ಟ್ ಮಾಡಬೇಕು ಈ ಗೇಮಲ್ಲಿ. ಸೊ ಒಬ್ರಿಗೆ ಪಾಸ್ ಮಾಡಿ ಆ ಗೋಲ್ಗೆ ಹಾಕ್ಬೇಕಾಗಿರುತ್ತೆ. ಸೊ ಒಟ್ಟಾರೆ ಯಾರು ಅತಿ ಕಮ್ಮಿ ನಿಮಿಷದಲ್ಲಿ ಆ ಬಾಲ್ಸ್ಗಳನ್ನ ಜಾಸ್ತಿ ಅಲ್ಲಿ ಹಾಕ್ತಾರೋ ಅವರು ವಿನ್ನರ್ ಆಗ್ತಾರೆ ಅಂತ ಅನ್ಕೊಂತೀನಿ. ಸೊ ನೋಡೋಣ ಬನ್ನಿ ಮುಂದೆ. ಈ ಟಾಸ್ಕ್ ಅನ್ನು ಗೆಲ್ಲುತ್ತಾರೆ. ಓಕೆ, ಸ್ವರ್ಗ ನಿವಾಸಿಗಳಲ್ಲಿ 24 ನಿಮಿಷ ಅಂತ ತೋರಿಸಿದ್ದಾರೆ. ಪಾಸ್ ಮಾಡಿದ್ರೆ ಆಕ್ಚುಲಿ ನರಕ ನಿವಾಸಿಗಳು 2 ಈ ಕಡೆ ಏನೋ ಇದೆ, 2 ಈ ಕಡೆ ಏನೋ ಗ್ಯಾಪ್ ಮಾಮೂಲಿ ಅಂಡರ್ಸ್ಕೋರ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ, ಏನೋ ಮುಂದಕ್ಕೆ ಇಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಚೈತ್ರ ಅವ್ರು ಹೇಳ್ತಾ ಇದಾರೆ, ಮಾನಸ್ ಅವರು ಹೇಳ್ತಾ ಇದಾರೆ. ಸೊ ನನ್ನ ಪ್ರಕಾರ ನನ್ಗೆ ಗೊತ್ತಿರೋ ಹಾಗೆ ಇವರು ಚೆನ್ನಾಗಿ ಗಿಮಿಕ್ ಮಾಡ್ತಾರೆ ಬಿಗ್ ಬಾಸ್ ಅವರು. ಒಂದು ಇನ್ ಕೇಸ್ ನಿಮ್ಗೆ ಗೊತ್ತಿರೋ ಹಾಗೆ 2 ದಿನದ ಹಿಂದೆ ಒಂದು ಪ್ರೋಮೋಗಳನ್ನ ಬಿಟ್ಟಿದ್ರು. ಒಂದು ಬಂದ್ಬಿಟ್ಟು ಐಶ್ವರ್ಯ ಸಿಂಧಿಗೆ ಅವರು ಹತ್ಕೊಂಡು ಹೋಗಿದ್ರು. ನಾನು ಅನ್ಕೊಂಡಿದ್ದೆ ಜಗದೀಶ್ ಅವ್ರು ಏನೋ ಮಾಡಿರ್ತಾರೆ ಅದಕ್ಕೆ ಅಂತ, ಬಟ್ ಅಲ್ಲಿ ನೋಡಿದ್ರೆ ಜಗದೀಶ್ ಅವ್ರ ಫಾಲ್ಟ್, ಸುರೇಶ್ ಅವರು ಬಿಹೇವಿಯರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಸೊ ಅಂಡ್ ಇವತ್ತಿನ ಪ್ರೋಮೋದಲ್ಲಿ ನಾವು ನೋಡ್ತಾ ಇದೀವಿ ಅಂತಂದ್ರೆ ಇದರಲ್ಲೂ ಏನೋ ಒಂದು ಗಿಮಿಕ್ ಇದೆ ಅಂತ ಅನಿಸ್ತಾ ಇದೆ. ಏನ್ ಗಿಮಿಕಪ್ಪ ಅಂತಂದ್ರೆ, ನನ್ನ ಪ್ರಕಾರ ಇವತ್ತು ಗೆದ್ದಿರೋದು ನರಕದವ್ರು ಗೆದ್ದಿರ್ತಾರೆ. ಸೊ ಅಡುಗೆ ಮಾಡ್ಕೊಡ್ಬೇಕಾಗಿರೋದು ಜವಾಬ್ದಾರಿ ಸ್ವರ್ಗ ನಿವಾಸಿಗಳ ಮೇಲೆ ಬರ್ಬೋದು. ಯಾಕಂದ್ರೆ ಈಗ ಅಡುಗೆ ಮಾಡ್ಕೊಡ್ತಾ ಇರೋದು ಎಲ್ಲ ಕಳ್ಸಿಕೊಡ್ತಾ ಬಿಗ್ ಬಾಸ್. ಅಂದ್ರೆ ಅವ್ರಿಗೆ ಚೆನ್ನಾಗಿರೋ ಊಟ ಕೊಡಿಸ್ತಲ್ಲ. ಓಕೆ, ಇರೋಷ್ಟರಲ್ಲಿ ಅವಲಕ್ಕಿ, ಮೊಸರನ್ನ, ಅದು ಇದು ಸಾಂಬಾರು ಆ ಥರ ಲೈಟ್ ಆಗಿ ಫುಡ್ ಕೊಡಿಸ್ತಾ ಇದ್ದಾರೆ. ಇವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿನ್ನುವಂತ ಕೆಪಾಸಿಟಿ ಬಿಗ್ ಬಾಸ್ ಸದ್ಯಕ್ಕೆ ಅವ್ರಿಗೆ ಕೊಟ್ಟಿಲ್ಲ. ಇವತ್ತಿನ ಟಾಸ್ಕ್ ಏನ್ ನಡೆಯುತ್ತೆ ಅದ್ರ ಮೇಲೆ ಮುಂದೆ ಇದಾಗುತ್ತೆ ಅಂತ ಅನ್ಕೊಂತೀನಿ, ಏನ್ ಫುಡ್ ಬರಬೇಕೋ ಬರಬಾರ್ದು ಅನ್ನೋದು. ಅಂಡ್ ಮೇ ಬಿ ಇನ್ ಕೇಸ್ ಏನೋ ಸೋತ್ರು ಅಂತಂದ್ರೆ ನರಕದವ್ರ ಕತೆ ಮುಗೀತಷ್ಟೇ ಕತೆ. ನನ್ಗೇನೋ ಒಂದು ಡೌಟ್ ಹೊಡಿತದೆ, ಏನಂತಂದ್ರೆ ಚೈತ್ರ ಮೇಡಮ್ ಅವರು, ಮಾನಸ ಮೇಡಮ್ ಅವರು ಯಾಕೆ ಅಳ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮೇ ಬಿ ನರಕದವ್ರು ಸೋತಿದ್ದಾರೆ ಅಂತ ಅನ್ಕೊಂಡಿದ್ದೀನಿ, ಫುಡ್ ಕೊಟ್ಟಿಲ್ಲ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಪಾಪ ಹಸ್ವಿನಿಂದ ಅಳ್ತಾ ಇದಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, 2 ಕಡೆನೂ ಪಾಸಿಬಿಲಿಟೀಸ್ ಇದೆ. ಸೊ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಗೈಸ್, ಆದಷ್ಟು ಕಮೆಂಟ್ ನ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಬಿಕಾಸ್ ಇಂಟ್ರಾಕ್ಷನ್ ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋಸ್ ಮಾಡೋದಕ್ಕೂ ನಮಗೂ ಸ್ವಲ್ಪ ಎನರ್ಜಿ ಬೇಕಲ್ಲ. ಸೊ ಗೈಸ್, ಆದಷ್ಟು ಕಮೆಂಟ್ ಮಾಡಿ. ಸೊ ನೋಡೋಣ, ಇಂಟ್ರಾಕ್ಷನ್ ಮಾಡೋಣ, ಯಾವ ರೀತಿ ಬಿಗ್ ಬಾಸ್ ಸದ್ಯಕ್ಕೆ ನಿಮಗೆ ಇಷ್ಟ ಆಯ್ತು ಅಂತ. ಯಾಕಂದ್ರೆ ನಾನು ಕೇಳ್ಪಟ್ಟಿರೋ ಹಾಗೆ ನಿನ್ನೆ ಹಿಂದಿ ಬಿಗ್ ಬಾಸ್ ಕೂಡ ಪ್ರೀಮಿಯರ್ ಆಯ್ತು. ಪ್ರೀಮಿಯರ್ ಆದ್ಮೇಲೆ 24/7 ಲೈವ್ ಕೊಟ್ಟಿದ್ದಾರೆ ಹಿಂದಿ ಬಿಗ್ ಬಾಸ್ ಅವರು. ಬಟ್ ನಮ್ಮ ಕನ್ನಡದಲ್ಲಿ ಲೈವ್ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ನಿನ್ನೆ ಕೂಡ ಒಬ್ರು ಮರಾಠಿಯವರು ಗೆದ್ರು. ಸೊ ಅವ್ರನ್ನ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಅವ್ರ ಬಗ್ಗೆ ನಿಮ್ಗೆ ಏನಾರ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸುಮ್ಮನೆ ಹೋಗ್ಬಿಟ್ಟು ಮರಾಠಿ ಸೀಸನ್ ವಿನ್ನರ್ ಅಂತ ಹೊಡೀರಿ. ಸೊ ಗೊತ್ತಾಗುತ್ತೆ. ಅವ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಂಟಿಲ್ ದೆನ್ ಬಾಯ್.